ಚಟುವಟಿಕೆಗಳಲ್ಲಿ ಅಂದ್ರೆ ಸಹಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮ ವ್ಯಕ್ತಿತ್ವವನ್ನ ರೂಢಿಸಿಕೊಳ್ಳುವಂತಹ ವಿಚಾರದಲ್ಲಿ ಸಾಕಷ್ಟು ಚಟುವಟಿಕೆಗಳಲ್ಲಿ ಭಾಗವಹಿಸುವಂತ ವಿದ್ಯಾರ್ಥಿಗಳು ಇದ್ದಾರೆ. ನಿಮ್ಗೆ ನಮ್ಗೆಲ್ಲರಿಗೂ ಗೊತ್ತಿರುವಂಗೆ ಜಿ ಟಿವಿಯ ಸರಿಗಮಪದಲ್ಲಿ ಇದರಲ್ಲಿ ಆ ವಿಜೇತರಾದಂತಹ ವಿದ್ಯಾರ್ಥಿನಿ ನಮ್ಮ ಶಾಲೆ ವಿದ್ಯಾರ್ಥಿನಿ ದಯವಿಟ್ಟು ಎಲ್ಲಿದ್ದಾರೆ ನಿಂತ್ಕೋಬೇಕು. ನಮ್ಮ ಶಾಲೆ ವಿದ್ಯಾರ್ಥಿನಿ ಅನ್ನುವಂಥದ್ದು ಹೆಮ್ಮೆ. ಕಳೆದ ವರ್ಷ ವಿಭಾಗ ಮಟ್ಟದಲ್ಲಿ ಕೇವಲ ಒಂದೇ ಒಂದು ಪಾಯಿಂಟ್ ಅಲ್ಲಿ ಸೆಮಿಫೈನಲ್ ಸೋತಂತ ವಿದ್ಯಾರ್ಥಿಗಳು. ಆ ಸೆಮಿಫೈನಲ್ ಪಂದ್ಯದಲ್ಲಿ ಗೆದ್ದಿದ್ರೆ ನಮ್ಮ ಜೊತೆ ಗೆದ್ದಂತ ತಂಡ ಇವತ್ತು ನ್ಯಾಷನಲ್ ಅಲ್ಲಿ ಫಸ್ಟ್ ಪ್ಲೇಸ್ ಪಡೆದಿದೆ. ಅಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಫಸ್ಟ್ ಪ್ಲೇಸ್ ಪಡೆಯುವಂತ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ನಮ್ಮಲ್ಲಿ ಇದ್ದಾರೆ. ಮತ್ತು ಪ್ರತಿಭಾ ಕಾರಂಜಿಯಲ್ಲಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಗೆ ಭಾಗವಹಿಸಿ ಸಾಧನೆ ಮಾಡುವಂತ ವಿದ್ಯಾರ್ಥಿಗಳಿದ್ದಾರೆ. ಇದಕ್ಕೆಲ್ಲ ಕಾರಣೀಭೂತರು ಅಂತಂದ್ರೆ ನಮ್ಮ ಶಾಲೆಯ ಶಿಕ್ಷಕರು ಮತ್ತು ಶಿಕ್ಷಕರ ಕಾಳಜಿ ಮತ್ತು ನಮ್ಮ ಎಂ ಸರ್ ಅವರ ಜಾಣ್ಮೆ ಇವೆಲ್ಲ ಕಾರಣ ಅಂತ ಹೇಳ್ಬೋದು. ನನಗೆ ಒಂದು ಕಳಕಳಿ ಮತ್ತು ನಿಮ್ ಬಗ್ಗೆ ಇರುವಂತ ಒಂದು ವಿಷಾದನೀಯವಾದ ವಿಚಾರವನ್ನ ನಾನು ಪ್ರದೀಪ್ ಸರ್ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಶಾಲೆಯಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಎಲ್ಲಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ಆದ್ರೆ 10ನೇ ತರಗತಿಗೆ ಬಂದಾಗ ಯಾವುದೋ ಒಂದು ರೋಗ ಶುರುವಾಗಿರ್ತವೆ. 10ನೇ ತರಗತಿಗೆ ಬಂದ ತಕ್ಷಣ ಈ ಕಡೆ ಚೆನ್ನಾಗಿ ಓದೋದಿಲ್ಲ. 10ನೇ ತರಗತಿಗೆ ಬಂದು ಒಳ್ಳೆ ಆಟ ಆಡೋ ವಿದ್ಯಾರ್ಥಿ ತಕ್ಷಣ ಹಿಂದೇಟಾಗ್ತಾರೆ. ಇಲ್ಲ ನಾನು 10ನೇ ಕ್ಲಾಸಿಗೆ ಬಂದಿದ್ದೀನಿ ಅನ್ನುವಂಥದ್ದು. ಅದು ನಮ್ಗೆ ಒಂಚೂರು ಹಿಂದೇಟ ಆಗ್ತಾ ಇದೆ. ಅದಕ್ಕೆ ದಯವಿಟ್ಟು ತಮ್ಮ ಸಲಹೆ ಸಂಬಂಧಪಟ್ಟಂತ ಒಂದು ಸಲಹೆಯ ಪ್ರಶ್ನೆಯನ್ನ ನಾನು ತಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೀನಿ.